ಹುಬ್ಬಳ್ಳಿ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಪ್ರಕರಣ ಸಂಬಂಧ ನೇಹಾ ಕೇಸ್ ಸಿಐಡಿಗೆ ಹಸ್ತಾಂತರಿಸಿದೆ ರಾಜ್ಯ ಸರ್ಕಾರ. ನೇಹಾ ಹತ್ಯೆ ಕೇಸ್ ಸಿಐಡಿಗೆ ವಹಿಸಿ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ತಂದೆ ನಿರಂಜನ್ ಇದನ್ನ ಸ್ವಾಗತಿಸಿದ್ದಾರೆ. ನಮಗೆ ಸಿಐಡಿ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು, ಇಷ್ಟಕ್ಕೆ ತೃಪ್ತಿ ಪಡಲ್ಲ, ಗಲ್ಲು ಶಿಕ್ಷೆಯಾಗಬೇಕು. ಸಿಬಿಐಗೆ ವಹಿಸೋದಕ್ಕೆ ಸರ್ಕಾರಕ್ಕೆ ಶಾಸಕ ಯತ್ನಾಳ್ ಕೂಡ ಆಗ್ರಹಿಸಿದ್ದಾರೆ. ಸಿಐಡಿ ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿದೆ ಎಂದಿದ್ದಾರೆ. ಸಿಐಡಿ ತನಿಖೆ ಅವಶ್ಯಕತೆ ಇಲ್ಲ, ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಅದನ್ನ ಸಿಒಡಿಗೆ ಕೊಡ್ತಾ ಇದ್ದೀವಿ. ನಂಬರ್ 2 ಸ್ಪೆಷಲ್ ಕೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡ್ ಆಗಿ ಚಾರ್ಜ್ ಶೀಟ್ ಹಾಕಬೇಕು. ಇದಕ್ಕೆ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಸಿಐಡಿ ಅವ್ರದ್ದು ಕೂಡ ನಾನು ಡಿಮಾಂಡ್ ಮಾಡ್ತೀನಿ, ಅವ್ರಿಗೆ ನಿಷ್ಪಕ್ಷಪಾತವಾಗಿ ಯಾರ್ದು ಕೈಗೊಂಬೆ ಆಗಲಾರ್ದಂಗೆ ತಾವು ಇದನ್ನ ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡಬೇಕಂತ ನನ್ನ ಬೇಡಿಕೆ. ಇಷ್ಟಕ್ಕೆ ಇದಕ್ಕೆ ನಾವು ತೃಪ್ತಿ ಪಡಂಗಿಲ್ಲ. ಸರಿಯಾಗಿ ನಿಷ್ಪಕ್ಷಪಾತವಾಗಿ ಅದನ್ನು ತನಿಖೆ ಮಾಡಿ ಅವ್ರನ್ನೆಲ್ಲರನ್ನ ಬಂಧಿಸಬೇಕು. ಜೀವಾದಿ ಶಿಕ್ಷೆ ಮತ್ತು ಅವ್ರ ಗಲ್ಲು ಶಿಕ್ಷೆ ಏರಿಸೋ ತನಕನೂ ತಾವೆಲ್ಲರೂ ವರದಿಯನ್ನು ಕೊಡಬೇಕಂತೇಳಿ ನಾನು ಇಚ್ಛಪಡ್ತೀನಿ. ನೇಹಾ ಅನ್ನತಕ್ಕಂಥ MCA ವಿದ್ಯಾರ್ಥಿನಿಯನ್ನ ಅವರ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ 1 ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿದೆ, ಈ ಘಟನೆಯನ್ನ ಸಿಒಡಿಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಿ ಆದೇಶವನ್ನ ಇವತ್ತು ಬೆಳಿಗ್ಗೆ ಹೊರಡಿಸಿದ್ದೇವೆ. ಸಿಐಡಿ ನಾವು ಡಿಮಾಂಡ್ ಮಾಡ್ಲಕತ್ತೀವಿ. ಸಿಐಡಿಯಲ್ಲಿ ಈಗ 8 ಪ್ರಕರಣಗಳಲ್ಲಿ ಇವತ್ತು ಕೇವಲ ಒಬ್ಬ ADGP ಅಧಿಕಾರಿನ ಬಂಧಿಸಿದ್ರು, ಅವ್ರು ಜೈಲಿಗೆ ಹಾಕಿದ್ರು. ಅದು ನಿಜವಾದಂಥ ಆರೋಪಿಗಳು ಇನ್ನೂ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ರು. ನಮ್ಮ COD ಮ್ಯಾಗ ವಿಶ್ವಾಸ ಇಲ್ಲ. ಅದು ಕರ್ನಾಟಕ ಕಾಂಗ್ರೆಸ್ಸಿನ ಕಂಟ್ರೋಲ್ದಲ್ಲಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾದ್ರೆ ಸಿಬಿಐ ಕೊಡೋದು. ಸಿಐಡಿ ವಶಕ್ಕೆ ಕೊಟ್ಟಿದೆ, ಅಂದ್ರೆ ಈ ಕೇಸನ್ನ ಸಿಐಡಿ ಕೊಟ್ಟಿದೆ ರಾಜ್ಯ ಸರ್ಕಾರ. ನೋಡಿ, ಸಿಐಡಿ ವಶಕ್ಕೆ ಕೊಟ್ಟು ಸ್ಪೆಷಲ್ ಕೋರ್ಟನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಅಂತಾರೆ. ಆದರೆ ಮೊದಲು ನನ್ನ ಪ್ರಶ್ನೆ, ಡ್ಯಾಮೇಜ್ ಮಾಡ್ಕೋಬೇಕು ಯಾಕೆ? ಹೌದು, ಇಂಥ ಒಂದು ಪ್ರಕರಣ ನಡೆದಾಗ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕರಣ, ನಿನ್ನೆ ಕೂಡ ನಾವು ಇದರ ಬಗ್ಗೆ ಮಾತನಾಡಿದ್ವಿ. ನೇಹಾ ಹಿರೇಮಠ ಅನ್ನೋ ಹುಡುಗಿ ಕಾಕ್ತಾಳೀಯವಾಗಿ ಫಯಾಜ್ ಅಂತಕ್ಕಂಥ ಒಬ್ಬ ಹುಡುಗ. ಈ ಪ್ರಕರಣ ನಡೆದಾಗ ಸಹಜವಾಗಿ ಜನರ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಜನರು ಸಸ್ಪಿಷನ್ನಿಂದ ನೋಡ್ತಾರೆ ಇನ್ನಷ್ಟು. ಆ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಏನಿತ್ತು, ಆ ಹೇಳಿಕೆ ಅನಗತ್ಯವಾಗಿತ್ತು, ಇನ್ಸೆನ್ಸಿಟಿವ್ ಆಗಿತ್ತು. ಇನ್ನು ನೇಹಾಳ ಪೋಸ್ಟ್ ಮಾರ್ಟಮ್ ಸಹ ಮುಗಿದಿರಲಿಲ್ಲ. ನೀವು ಅಷ್ಟರಲ್ಲಿ ಗೃಹ ಸಚಿವರು ಏನು ಹೇಳಿಕೆ ಕೊಡಬೇಕು? ತನಿಖೆ ಮಾಡ್ತೀವಿ, ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ನನಗೆ ಕೇಳಿದರೆ ಗೃಹ ಸಚಿವರು ಹುಬ್ಬಳ್ಳಿವರೆಗೆ ಹೋಗ್ಬೋದಿತ್ತು. ನೋಡಿ, ಚುನಾವಣೆ ಇವೆ, ರಾಜಕಾರಣಿಗಳು ದೊಡ್ಡ ಲಿಟ್ಮಸ್ ಟೆಸ್ಟ್ ನಡೆಯೋದು ಚುನಾವಣೆಗಳಲ್ಲಿ. ಚುನಾವಣೆಯ ಹೊಸ್ತಿಲಲ್ಲಿ ಇಂಥ ಪ್ರಕರಣ ನಡೆದಾಗ ನೀವು ತುಮಕೂರಲ್ಲೇ ಕೂಡೋದು ಬಿಟ್ಟು ಒಂದು ವಿಶೇಷ ವಿಮಾನ ತೆಗೆದುಕೊಂಡು ಹುಬ್ಳಿಗೆ ಹೋಗಿ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ. ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನುವ ಕಾರಣದಿಂದ ಆತನನ್ನು ಗಲ್ಲಿಗೇರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಪ್ರಾಸಿಕ್ಯೂಷನ್ ಆಗಿ ಮಾಡ್ತೀವಿ. ಸರ್ಕಾರ ನಿಮ್ಮ ಜೊತೆಗಿದೆ, ಇಂಥ ಪ್ರಕರಣಗಳನ್ನು ನಾವು ಸಹಿಸೋಲ್ಲ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದರೆ ಇದು ರಾಜಕೀಯ ತಿರುವನ್ನು ಪಡಿತಾ ಇರಲಿಲ್ಲ. ಇದು ಯಾವ್ಯಾವ ರಾಜಕೀಯ ತಿರುವನ್ನು ಪಡಿತಾ ಇದೆ? ಪ್ರಕರಣ ನಡೆದಿದ್ದು ಹುಬ್ಳಿಯಲ್ಲಿ, ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಜನ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇವೆ, ವಿಡಿಯೋ ನೋಡ್ತಾರೆ. ಘಟನೆ ನಡೆದಿದ್ದಕ್ಕಿಂತ ಘಟನೆಯ ಬಗೆಗಿನ ಪರಮೇಶ್ವರ್ ಅವರ ರಿಯಾಕ್ಷನ್, ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ನೋಡಿ, ಪೊಲೀಸರು ತಕ್ಷಣ ಫಯಾಜನನ್ನು ಹೇಳಿದರು. ನನಗೇನು ಈ ಪ್ರಕರಣದಲ್ಲಿ ಬಹಳ ಸುಕ್ಕುಗಳಿವೆ, ಅಂತಾರಾಜ್ಯದ್ದೇನಿಲ್ಲ, CBI ಅಂತಕ್ಕಂಥದ್ದು BJP ಅವರು ಹೇಳ್ತಾರೆ. ಬಟ್ ಈ ಪ್ರಕರಣವನ್ನು ಹುಬ್ಳಿ ಪೊಲೀಸರೇ ನಿರ್ವಹಿಸ್ತಕ್ಕಂಥ ಪ್ರಕರಣ. ಸರ್ಕಾರದಿಂದ ಅಶ್ಯೂರೆನ್ಸ್ ಏನು ಬೇಕಿತ್ತು? ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಹಾಕಿ ಈ ಪ್ರಕರಣವನ್ನು, ಈಗ ಜನ ಮಾತಿಗೊಂದು ಮಾತಾಡ್ತಾರೆ, ನಾವು ಎನ್ಕೌಂಟರ್ ಮಾಡಬೇಕಿತ್ತು ರೀ, ನಮ್ಮ ಕೈಯಲ್ಲಿ
ಸಾಧ್ಯ ಇಲ್ಲದ ಮಾತು, ಎಲ್ರಿಗೂ ಅದೊಂದು ಎಮೋಷನಲ್ ಎಮೋಷನ್ಸ್ ಔಟ್ಬಸ್ಟ್ ಆದಾಗ ಗೃಹ ಸಚಿವರು ಯಾವ ರೀತಿಯ ಹೇಳಿಕೆಯನ್ನು ಕೊಡಬೇಕು? ಇಲ್ಲ ನ್ಯಾಯದವ್ರಿಗೂ ಸಂಬಂಧ, ನಿಮಗೆ ಇದಕ್ಕೆ ಸಂಬಂಧಪಟ್ಟದ ವಿಚಾರನ ಅದು ಪೊಲೀಸ್ ತನಿಖೆಯ ನಂತರ ಸ್ಪಷ್ಟಗೊಳ್ಳುತ್ತೆ ಏನಾಗಿತ್ತು ಏನಾಗಿರಲಿಲ್ಲ ಅಂತಕ್ಕಂಥದ್ದು. ಏನೇ ಆಗಿದ್ದರೂ ಭಾವನ, ನನ್ನ ಪ್ರಕಾರ ಅವ್ರ ಮಧ್ಯೆ ಪ್ರೀತಿ ಇತ್ತು, ಪ್ರೀತಿ ಇರಲಿಲ್ಲ, ಇದು ಡಿಬೇಟ್ ನಡೀತಾ ಇದೆ. ಏನೇ ಆಗಿದ್ದರೂ ಯಾರಿಗೂ ಮತ್ತೊಬ್ಬನನ್ನು ಪ್ರಾಣಿಯಂತೆ ಕೊಚ್ಚಿಕೊಳ್ಳುವ ಅಧಿಕಾರ ಇಲ್ಲ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.